ವ್ಲಾಡಿಮಿರ್ ಪುಟಿನ್ ಸ್ಪಷ್ಟನೆ ಕೊಟ್ಟಿದ್ದಾರಂತೆ. ಉಕ್ರೇನ್ ವಿರುದ್ಧ ರಷ್ಯಾ ಸಿಡಿದೆದ್ದಿದೆ. ಯುದ್ಧ ಮುಂದುವರಿಸಿರೋ ರಷ್ಯಾ ಉಕ್ರೇನ್ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದೆ. ನಾಗರಿಕರನ್ನ ಉಕ್ರೇನ್ ಮಾನವ ಗುರಾಣಿಯಾಗಿ ಬಳಸ್ತಾ ಇದ್ದಾರೆ. ಭಾರತೀಯರು, ಅರಬ್ಬರು, ಆಫ್ರಿಕನ್ನರು ಉಕ್ರೇನ್ ತೊರೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಉಕ್ರೇನ್ನರು ವಿದೇಶಿಗರನ್ನ ದೇಶ ತೊರೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ರಷ್ಯಾದ ವಿದೇಶಾಂಗ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಕ್ವಾಡ್ ನಾಯಕರ ಸಭೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತುಕತೆಯಿಂದ ಮಾತ್ರ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ, ಶಾಂತಿ ನೆಲೆಸೋದಕ್ಕೆ ಮಾತುಕತೆ ಅನಿವಾರ್ಯ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲೂ ಕೂಡ ಹೆಚ್ಚಿನ ನಿಗಾ ಇಡಬೇಕು. ರಾಜತಾಂತ್ರಿಕ ಮಾತುಕತೆ ಬಗ್ಗೆ ಪ್ರಸ್ತಾಪಿಸಿ ವಿಶ್ವಸಂಸ್ಥೆಯ ರಾಜತಾಂತ್ರಿಕ ಕಾನೂನು ಪಾಲನೆಗೆ ಮೋದಿ ಕರೆ ಕೊಟ್ಟಿದ್ದಾರೆ. ಭಾರತೀಯರ ರಕ್ಷಣೆಗೆ ರಷ್ಯಾ ಸರ್ಕಾರ ಕೈ ಜೋಡಿಸಿದೆ. ಭಾರತೀಯ ವಿದ್ಯಾರ್ಥಿಗಳಿಗೆ 130 ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ ಅಂತ ರಷ್ಯಾದ ಉನ್ನತ ಮಿಲಿಟರಿ ಜನರಲ್ ಮಿಖೇಲ್ ಮಾಹಿತಿ ಕೊಟ್ಟಿದ್ದಾರೆ. ಉಕ್ರೇನ್ನ ಖಾರ್ಕಿವ್, ಸುಮಿ ನಗರದಲ್ಲಿರುವಂತಹ ವಿದ್ಯಾರ್ಥಿಗಳ ರಕ್ಷಣೆ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಬಳಿಕ ಭಾರತೀಯ ರಕ್ಷಣೆಗೆ 130 ಬಸ್ ವ್ಯವಸ್ಥೆ ಮಾಡಿ ಭದ್ರತೆ ನೀಡೋದಾಗಿ ರಷ್ಯಾ ಘೋಷಣೆ ಮಾಡಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಿಡಿದುಕೊಡಿ, ಜೀವಂತವಾಗಾದರೂ ಸರಿ, ಶವವಾಗಿ ಆದರೂ ಸರಿ, $1,00,000 ಅಮೆರಿಕನ್ ಬಹುಮಾನ ಕೊಡ್ತೀವಿ ಅಂತ ರಷ್ಯಾದ ಖ್ಯಾತ ಉದ್ಯಮಿ ಅಲೆಕ್ಸ್ ಘೋಷಣೆ ಮಾಡಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ಸಾರಿ ದೊಡ್ಡ ಅಪರಾಧ ಎಸಗಿದ್ದಾರೆ. ವಾರ್ ಕ್ರಿಮಿನಲ್ ಅಂತ ಬಂಧಿಸೋವರೆಗೂ $1,00,000 ಕೊಡಿಸೋದಾಗಿ ಘೋಷಣೆ ಮಾಡಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಬಾಹ್ಯಾಕಾಶ ಕ್ಷೇತ್ರದ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ. ಉಕ್ರೇನ್ ಮೇಲೆ ದಾಳಿ ನಡೆಸುತ್ತಿರೋದನ್ನ ವಿರೋಧಿಸಿ ಹಲವು ರಾಷ್ಟ್ರಗಳು ರಷ್ಯಾ ಮೇಲೆ ನಿರ್ಬಂಧ ವಿಧಿಸಿದೆ. ಇದರ ಬೆನ್ನಲ್ಲೇ ರಷ್ಯಾ ಇವತ್ತು ಉಡಾವಣೆ ಮಾಡೋದಕ್ಕೆ ನಿರ್ಧರಿಸಿದ್ದ ಒನ್ ವೆಬ್ ರಾಕೆಟ್ ಮೇಲಿರುವ USA, ಜಪಾನ್ ಮತ್ತು UK ಧ್ವಜಗಳನ್ನು ತೆರೆಯಲಾಗಿದ್ದು, ಭಾರತದ ತ್ರಿವರ್ಣ ಧ್ವಜವನ್ನು ಮಾತ್ರ ಉಳಿಸಿಕೊಂಡಿದೆ. ಭಾರತದ ಧ್ವಜವನ್ನು ಹಾಗೆ ಉಳಿಸಿಕೊಂಡ ವಿಡಿಯೋವನ್ನು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರಾಸ್ಕೋಸ್ ಮುಖ್ಯಸ್ಥ ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಕೂಡ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಾವನ್ನಪ್ಪಿರೋ ನವೀನ್ ಮನೆಯಲ್ಲಿ ನೀರವ ಮೌನ ಮಡುಗಟ್ಟಿದೆ. ಹಾವೇರಿಯ ನವೀನ್ ಸ್ವಗ್ರಾಮ ಚಳ್ಳಕೆರೆಯಲ್ಲಿ ಶೋಕ ಮಡುಗಟ್ಟಿದೆ. ಮಗನನ್ನ ನೆನೆದು ನವೀನ್ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ರಾಜಕಾರಣಗಳು ಮಾತ್ರ ನವೀನ್ ಪಾರ್ಥಿವ ಶರೀರ ಭಾರತಕ್ಕೆ ತರೋದಕ್ಕೆ ಕುರಿತು ಬೇಜವಾಬ್ದಾರಿ ಹೇಳಿಕೆಗಳನ್ನು ರಾಜಕಾರಣಿಗಳು ಕೊಡ್ತಿದ್ದಾರೆ. ಧಾರವಾಡದಲ್ಲಿ ಮಾತಾಡಿದ್ರು ಶಾಸಕ ಅರವಿಂದ್ ಬೆಲ್ಲದ್. ಸಚಿವ ಶಿವರಾಮ್ ಹೆಬ್ಬಾರ್ ಜೀವಂತ ಇರೋರನ್ನ ತರೋಕಾಗ್ತಿಲ್ಲ, ಶವ ಇರೋ ಜಾಗದಲ್ಲಿ 8 ಜನರನ್ನ ಕರ್ಕೊಂಬರ್ಬೋದು, ಹೆಣ ತರೋದಕ್ಕೆ ಹೋದವರೇ ಹೆಣವಾಗ್ತಾರೆ ಅಂತ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು. ಸರ್ಕಾರ, ಈ ನಾಡಿನ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಸಾಧ್ಯ ಇನ್ನೂ ಗೊತ್ತಾಗ್ತಾ ಇಲ್ಲ. ಕಾರಣ ಯುದ್ಧದ ಭೀತಿ ಭಾಳ ಜೋರ ಇರೋದ್ರಿಂದ ಹೆಣ ಬಿದ್ದ ಜಾಗದಲ್ಲಿ ಮತ್ತೊಬ್ಬ ಹೋಗಿ ಹೆಣ ಆಗೋದಕ್ಕೂ ಯಾವುದು. ಹಾವೇರಿಯ ಪ್ರತಿಭಾವಂತ ವಿದ್ಯಾರ್ಥಿ ನವೀನ್ ರಷ್ಯಾ ಉಕ್ರೇನ್ ಯುದ್ಧ ಸಂದರ್ಭದಲ್ಲಿ ದುರ್ಮರಣ ಹೊಂದಿದ ಹಿನ್ನೆಲೆಯಲ್ಲಿ ನೀಟ್ ಪ್ರವೇಶ ಪರೀಕ್ಷೆ ಬಗ್ಗೆ ಅಸಮಾಧಾನ ಭುಗಿಲೆದ್ದಿದೆ. ನೀಟ್ ವಿರುದ್ಧ JDS ಸಮರ ಸಾರ್ತಾ ಇದೆ. ಮಾಜಿ CM HD ಕುಮಾರಸ್ವಾಮಿ ಅವರು ಸರಣಿ ಟ್ವೀಟ್ ಮಾಡ್ತಿದ್ದಾರೆ. 2023ರಲ್ಲಿ JDS ಸರ್ಕಾರ ಅಧಿಕಾರಕ್ಕೆ ಬಂದರೆ ನೀಟ್ ವಿರುದ್ಧ ಅಸೆಂಬ್ಲಿಯಲ್ಲಿ ನಿರ್ಣಯವನ್ನು ಕೈಗೊಳ್ಳುತ್ತೆ. ನಾವು ನೀಟ್ ವಿರೋಧಿಸ್ತೀವಿ. ಮಕ್ಕಳ ಜೀವಕ್ಕೆ ಕುಣಿಕೆ ಬಿಗಿದು ಕಂಡವರ ಜೇಬ್ ಭರ್ತಿ ಮಾಡುವ ಈ ದಂಧೆ ಬೇಕಿಲ್ಲ. ಅದಕ್ಕೆ ಚರಮಗೀತೆ ಹಾಡ್ತೀವಿ ಅಂತ ನೀಟ್ ಪರೀಕ್ಷೆ ವಿರುದ್ಧ JDS ಮಹತ್ವದ ಅಭಿಯಾನವನ್ನು ಮಾಡ್ತಾ ಇದೆ. ಬಳ್ಳಾರಿಯ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರೊಬ್ಬರು ಸಾವಿನಿಂದ ಗ್ರೇಟ್ ಎಸ್ಕೇಪ್ ಆದರು. ಎಕ್ಸ್ಪ್ರೆಸ್ ರೈಲು ಹತ್ತಬೇಕಾದ್ರೆ ಮಹಿಳೆ ಕಾಲ್ ಜಾರಿ ಕೆಳಗೆ ಬಿದ್ದರು. ಕೂಡಲೇ ಡ್ಯೂಟಿ ಮೇಲಿದ್ದ ರೈಲ್ವೆ ಸಿಬ್ಬಂದಿ ಮಾರುತಿ ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ. ಮಾರುತಿಯವರು ತೋರಿದಂತಹ ಸಮಯ ಪ್ರಜ್ಞೆಯಿಂದ ಮಹಿಳೆ ಅಪಾಯದಿಂದ ಪಾರಾಗಿದ್ದಾರೆ. ಮಾರುತಿಯವರ ಈ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. CCTVಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಕ್ರಾಸ್ ಬ್ಯಾರಿಯರ್ ಕದಿಯುತ್ತಿದ್ದ 4 ಖತರ್ನಾಕ್ ಕಳ್ಳರನ್ನ ಮಂಡ್ಯದ ಮಳವಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದರು. ಮೈಸೂರು ಚಾಮರಾಜನಗರ ಮೂಲದ ಮೊಹಮ್ಮದ್ ಶದಬ್, ಶೇರ್ ಅಲಿ, ಸಮೀರ್ ಪಾಷಾ ಬಂಧಿತ ಆರೋಪಿಗಳು. ಮಂಡ್ಯದ ಮಳವಳ್ಳಿ ಹತ್ರ ಲಾರಿ ನಿಲ್ಲಿಸಿಕೊಂಡು ಕಳ್ತನ ಮಾಡ್ತಿರ್ಬೇಕಾದ್ರೆ ಪೊಲೀಸರು ದಾಳಿ ಮಾಡಿದ್ರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರಾಸ್ ಬ್ಯಾರಿಯರ್ಗಳು ಕದೀತಾ ಇದ್ರು. ಖಾಕಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು. 5ರಲ್ಲಿ ಓರ್ವ ಎಸ್ಕೇಪ್ ಆದ. 4 ಪೊಲೀಸರು ಅತಿಥಿಯಾದರು.
ದಾಳಿ ವೇಳೆ 11 ಲಕ್ಷ ನಗದು, ಒಂದು ಲಾರಿ ಮತ್ತು ಒಂದು ಸ್ಕಾರ್ಪಿಯೋ ಕಾರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸೊರಪುರ ತಾಲೂಕಿನ ತಿಂಥಣಿ ಗ್ರಾಮದ ಹೊರಭಾಗದಲ್ಲಿ ಕಾರಿಗೆ ಬೆಂಕಿ ಬಿದ್ದು ಹೊತ್ತು ಹೋರಿತಾ ಇದೆ. ನೀರು ಸೇವಿಸಲು ನಿಲ್ಲಿಸಿದ್ದ ಸಂದರ್ಭದಲ್ಲಿ ಕಾರಿಗೆ ಬೆಂಕಿ ಆಯಿತು, ತಗಲ್ತು. ಕಾರ್ನಲ್ಲಿದ್ದವರು ಕೂಡಲೇ ಕಾರಿನಿಂದ ಇಳಿದು ಹೊರಗೆ ಬಂದಿದ್ದಾರೆ. ಕ್ಷಣಾರ್ಧದಲ್ಲಿ ಬೆಂಕಿ ಕಾರಿಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಸೊರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. 30